ಜಪಾನ್ ತತ್ತರಿಸಿ ಹೋಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಜಪಾನಿನ ಕೆಲವು ಭಾಗಗಳಲ್ಲಿ 155 ಬಾರಿ ಭೂಕಂಪನ ಆಗಿದೆ. ಸಾವು 50 ತಲುಪಿದೆ. ಹಲವಾರು ಕಟ್ಟಡಗಳು ಬಿದ್ದಿದೆ. ಇದೇನು ಹೊಸದಲ್ಲ ಜಪಾನಿಯರಿಗೆ, ಆದರೂ ಈ ಪರಿಪ್ರಮಾಣದಲ್ಲಿ ಆಗ್ತಿದೆಯಲ್ಲ ಅಂತ. ಬಿಕಾಸ್ ಜಪಾನ್ ಭೌಗೋಳಿಕವಾಗಿ ಕೂತ್ಕೊಂಡಿರೋಂತಹ ಜಿಯಾಲಜಿನಲ್ಲಿ ಕೂತ್ಕೊಂಡಿರೋಂಥ ಜಾಗನೇ ಆಗಿದೆ. ಅದಕ್ಕೆ ಇಟ್ ಹ್ಯಾಸ್ ಟು ಫೇಸ್ ದಟ್ ಪ್ರಾಬ್ಲಮ್ನ. ಇದು ದ ಟೆಕ್ಟಾನಿಕ್ ಪ್ಲೇಟ್ಸಲ್ಲಿ ಅಲ್ಲಿ ಇರೋದ್ರಿಂದ ಕರೆಕ್ಟಾಗೋದು, ಅದು ಅನುಭವಿಸಲೇಬೇಕು. ಅದಕ್ಕೆ ಬೇರೆ ಜಪಾನ್, ಇಂಡೋನೇಷ್ಯಾ ಇವೆಲ್ಲದಕ್ಕೂ ಅದು ಹೊಡೆಯೋದೇ ಏಟು, ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಪ್ರಮಾಣದಲ್ಲಿ ಆಗಿದೆ ಅಂತ ಯಾರೂ ಅನ್ಕೋತಿರಲಿಲ್ಲ. ಈಗ ಆಗ್ತಾ ಇದೆ, ಅದು ಹೊಸ ವರ್ಷದಲ್ಲಿ. ಇದರ ಪರಿಣಾಮ ಕೆಲವು ಕಡೆ ಸುನಾಮಿ ಎದ್ದು ಬಂದಿದೆ, ಅದು ಕೊಚ್ಕೊಂಡು ಹೋಗ್ತಾ ಇದೆ. ಅದು ಕೂಡ ಇನ್ನೊಂದಷ್ಟು ಮಾಡ್ತಾ ಇದೆ, ಗಾಯದ ಮೇಲೆ ಬರೆ ಹಾಕ್ತಂಗೆ. ಈ ಎಲ್ಲದರ ಮಧ್ಯೆ ಇವತ್ತು ಜಪಾನ್ನ ಬಹುದೊಡ್ಡ ಟೋಕಿಯೋಲಿರೋ ಭಾಳ ಇಂಪಾರ್ಟೆಂಟ್ ಏರ್ಪೋರ್ಟ್ ಅದು. ಆ ಏರ್ಪೋರ್ಟ್ನಲ್ಲಿ ವಿಮಾನ ನಿಲ್ದಾಣದಲ್ಲಿ ಜಪಾನ್ ಏರ್ಲೈನ್ಸ್ಗೆ ಸೇರಿದ ವಿಮಾನ ಒಂದು ಇಳಿಯುವಾಗ ರನ್ ಮೇಲೆ ಇದ್ದಂತಹ ಕೋಸ್ಟ್ ಗಾರ್ಡ್ಗೆ ಸೇರಿದ್ದಂತಹ ಒಂದು ವಿಮಾನಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಅದರ ಪರಿಣಾಮ ಈ ಬೋಯಿಂಗ್ ಪೂರ್ತಿ ಬೆಂಕಿ ಎತ್ಕೊಂಡ್ಬಿಡ್ತು. ದಗ 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 ಊರ್ದು ಹಾಗೆ ಸುಟ್ಟು ಬೂದಿ ಆಗೋಯ್ತು. 350ಕ್ಕೂ ಹೆಚ್ಚು ಜನ ಅದರೊಳಗಡೆ ಇದ್ದರು. ಭಾಳ ಆಶ್ಚರ್ಯ ಅಥವಾ ಪವಾಡ ಅಂದರೆ ಇದೇ ಇರಬೇಕು ಮೋಸ್ಟ್ಲಿ ಅಂತ ಅನ್ಸತ್ತೆ. 350 ಜನನೂ ಇಳಿಯೋಕ್ಕಾಗಿದೆ, ಒಬ್ರಿಗೂ ಏನೂ ಆಗಿಲ್ಲ. 350 ಜನ. ಆದರೆ ಈ ಕೋಸ್ಟ್ ಗಾರ್ಡ್ ವಿಮಾನದಲ್ಲಿ ಇದ್ದಿದ್ದು 5 ಜನ ಹೋಗ್ಬಿಟ್ಟಿದ್ದಾರೆ. ಅವರು ಯಾರು ಬದುಕೋಕ್ಕಾಗಿಲ್ಲ. ಯಾರು ಕ್ಯಾಪ್ಟನ್ಗೊಬ್ಬರು ಸ್ವಲ್ಪ ಕ್ರಿಟಿಕಲ್ ಅಂತಿದ್ದಾರೆ. ಇನ್ನು 350 ಜನನೂ ಪಾರಾಗಿರೋದು ಏನನ್ನು ತೋರಿಸುತ್ತೆ ಅಂದರೆ ಎ ಪವಾಡ, ಬಿ ಜಪಾನ್ ವಿಮಾನ ನಿಲ್ದಾಣಗಳಲ್ಲಿರುವಂತಹ ಅತಿ ಶಿಸ್ತಿನ ಪದ್ಧತಿಗಳು. ಜಪಾನಿಯರು ಸ್ವಲ್ಪ ರೂಲ್ಸ್ ಮೈಂಡೆಡ್ಡು, ಹಾಗಾಗಿ ಅದಾಗಿದೆ. ಒಟ್ಟಲ್ಲಿ ಭಾಳ ವಿಚಿತ್ರವಾಗಿದೆ ಜಪಾನಿನ ಪರಿಸ್ಥಿತಿ ಇವತ್ತು. ಎಲ್ಲ ಕಡೆಯಿಂದ ದಾಳಿ. ಎಸ್, ಚೆಕ್ ಬೌನ್ಸ್ ಕೇಸ್ನಲ್ಲಿ ತಮ್ಮ ರಾಜೀನಾಮೆಗೆ ಆಗ್ರಹಿಸಿದ ಬಿಜೆಪಿ ನಾಯಕರ ವಿರುದ್ಧ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರು ಗರಂ ಆಗಿದ್ದಾರೆ. ರಾಜೀನಾಮೆ ಕೇಳೋಕೆ ವಿಜಯೇಂದ್ರ ಔರ್ಯಾರಿ, ಪ್ರತಾಪ್ ಸಿಂಹ ದೊಡ್ಡ ಮನುಷ್ಯನ, ಎಂಎಲ್ಸಿ ರವಿಕುಮಾರ್ ಅವರ ವಿರುದ್ಧವೂ ಕೂಡ ಏಕವಚನದಲ್ಲಿ ಹರಿಹಾಯ್ದರು. ಈ ಮಧ್ಯೆ ಮಂಡ್ಯದ ಮಲ್ಲಿಗೆರೆಯಲ್ಲಿ ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಮರ ಕಡಿದ ಪ್ರಕರಣ ಸಂಬಂಧ ಕಾಂಗ್ರೆಸ್ ಎಂಎಲ್ಸಿ ಮಧು ಮಾದೇಗೌಡಗೆ ನೋಟಿಸ್ ನೀಡಲು ಅರಣ್ಯ ಇಲಾಖೆ ಮುಂದಾಗಿದೆ ಎನ್ನಲಾಗಿದೆ. ಆದರೆ ಅರಣ್ಯ ಮಂತ್ರಿಗಳು ಮಾತ್ರ ಅವರ ವಿರುದ್ಧ ಯಾವುದೇ ದೂರು ಬಂದಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಒಂದು ಮಾತನ್ನ ಫಸ್ಟ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಸ್ವಲ್ಪ ಬಹಳ ಜವಾಬ್ದಾರಿತ್ವಾಗ ಅದು ಕೇಳೋದು ಒಳ್ಳೇದು. ನನಗೆ ರೆಸಿಗ್ನೇಷನ್ ಕೇಳೋ ಯೋಗ್ಯತೆ ನೀವು ಯಾರ್ರಿ? ಆ ಮಹಾ ಪ್ರತಾಪ್ ಸಿಂಹ ನನ್ನ ತಮ್ಮನ್ನ ಅರೆಸ್ಟ್ ಮಾಡಿದ್ದು ಮಧು ಬಂಗಾರಪ್ಪನ ವಿಚಾರನ ಡೈವರ್ಟ್ ಮಾಡೋಕೆ ಅಂತ. ಇವನು ದೊಡ್ಡ ಪೂಕಲ ಡೈವರ್. ಇನ್ನೊಬ್ರು ಇದ್ದಾರೆ ರವಿಕುಮಾರ್ ಅಂತ ಹೇಳಿ. ಐ ಥಿಂಕ್ ಮೋಸ್ಟ್ ಯೂಸ್ಲೆಸ್ ಫೆಲೋ ಹೀಸ್. ಅವನ ಜೀವನದಲ್ಲಿ ಗ್ರಾಮ ಪಂಚಾಯತಿನೂ ಗೆಲ್ಲ ಯೋಗ್ಯತೆ ಇಲ್ಲ, ರೆಸಿಗ್ನೇಷನ್ ಕೇಳ್ತಾನೆ. ಅಲ್ಲ, ಅದು ಓಕೆ, ನಿಮ್ಮ ರಾಜಕಾರಣದ ಮಾತುಗಳೆಲ್ಲ ನೀವು ಮಾಡ್ಕೊಳ್ಳಿ. ರವಿಕುಮಾರ್ ಗ್ರಾಮ ಪಂಚಾಯತಿಲಿ ಗೆಲ್ಲಕ್ಕಿಲ್ಲ ಅಂತಂದರೆ ಕಾಂಗ್ರೆಸ್ಸಲ್ಲೂ ಇದಾರಲ್ವಾ ಅಂತವ್ರು ಭಾಳ ಜನ ಪಂಚಾಯತಿ ಎಲೆಕ್ಷನ್ನು ಗೆಲ್ಲಕ್ಕಿಲ್ಲದೆ ರಾಷ್ಟ್ರ ನಾಯಕರುಗಳಾಗಿ ಅಥವಾ ರಾಜ್ಯ ನಾಯಕರುಗಳಾಗಿ ಬಾಟಾರಿಸಿರೋರು ಅಥವಾ ಹಾರಿಸ್ತಾ ಇರೋರು ಸ್ಟೇಟ್ಮೆಂಟ್ಗಳನ್ನು ಕಾಂಗ್ರೆಸ್ಸಲ್ಲಿ ಇಲ್ವಾ? ಹುಡುಕಿ ತೋರಿಸ್ಬೇಕು ಇವಾಗ. ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಆಲ್ ರೈಟ್. ರಾಜ್ಯದಲ್ಲಿ ಕೋವಿಡ್ ಕೇಸ್ ಹೆಚ್ಚಿದೆ. ದೇಶದಲ್ಲಿ 573 ಕೇಸ್ ಬಂದಿದೆ. 2 ಬಲಿಯಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಂದು 7,000 ಟೆಸ್ಟ್ ಮಾಡಿದ್ದಾರೆ. 148 ಬಂದಿದೆ, 1 ಸಾವಾಗಿದೆ. ಕರ್ನಾಟಕದ ಪರಿಸ್ಥಿತಿ ಚೆನ್ನಾಗಿಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಅದು ಅರ್ಥವಾಗ್ತಿದೆಯೋ ಇಲ್ವೋ, 4 ಪಟ್ಟು ಹೆಚ್ಚಾದಂಗೆ ಕಾಣಿಸ್ತಾ ಇದೆ ನಮ್ಮಲ್ಲಿ ನಂಬರ್ಸು. ಏನೋ ರಾಂಗ್ ಆಗ್ತಾ ಇದೆ ಈ ರಾಜ್ಯದಲ್ಲಿ ಅಂತ ನನಗನ್ನಿಸ್ತಿದೆ. ನೋ ಐಡಿಯಾ. ನೀವು ಮೀಟಿಂಗ್ಗಳು ಮಾಡ್ಕೊಂಡು ಹಿಂಗೆ ಉಡಾಪೆ ಹೊಡ್ಕೊಂಡು ಹಿಂಗೆ ಮಾತಾಡ್ತಾನೆ ಇರಿ, ನಿಮ್ಮ ಕುತ್ತಿಗೆಗೆ ಬರುತ್ತೆ, ಅಷ್ಟು ಮಾತ್ರ ಹೇಳ್ತೀನಿ. ಕೊರೋನಾಗೆ ಬಲಿಯಾದ ರಾಜ್ಯದ 10 ಮಂದಿ ಪೈಕಿ 9 ಜನ ಅನ್ಯ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಎಂಬ ವಿಚಾರ ಈಗ ಡೆತ್ ಆಡಿಟ್ನಲ್ಲಿ. ಅದೇನು ಡೆತ್ ಆಡಿಟ್ ಯಾಕಪ್ಪ ಬೇಕು? ಹಂಗೆ ಹೇಳಿದ್ರು, ಅವತ್ತೇ ಕೊಟ್ಟಾಯ್ತಲ್ಲ ಸರ್ಟಿಫಿಕೇಟು. ಇನ್ನು ಮುಂದೆ ರಾಜ್ಯದಲ್ಲಿ ಸಾಯುವವರು ಯಾರೂ ಕರೋನಾದಿಂದ ಸಾಯುವುದಿಲ್ಲ, ಮತ್ತೆ ಎಲ್ಲ ಬೇರೆ ಕಾಯಿಲೆಗಳಿಂದ ಸಾಯುತ್ತಾರೆ. ಕೋವಿಡ್ ಹೆಸರು ಕೊಡ್ತಾರೆ ಅಷ್ಟೇ. ಕರೋನಾ ಮುಕ್ತ ಕರ್ನಾಟಕ ಆಯ್ತಾ? ಪ್ರಾಬ್ಲಮ್ ಸಾಲ್ವ್. ನಡ್ರಿ ಮುಂದಕ್ಕೆ ಹೋಗೋಣ, ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಏನಾರು ಮಾಡ್ಕೊಂಡೋಗ್ಲಿ. ಈ ರೀತಿ ಉಡಾಪೆ ಹೊಡೆಯವ್ರ ಮಧ್ಯೆ ಮಾತಾಡೋ ಪ್ರಯೋಜನ ಇಲ್ಲ. ಇಫ್ ಯು ಸ್ಟಾರ್ಟ್ ಹೈಡಿಂಗ್, ನೀವು ಇದನ್ನು ಹೆಲ್ತ್ ಇಶ್ಯೂಸನ್ನು, ಏನು ಪ್ರಯೋಜನ ಇಲ್ಲ. ಕ್ಯಾನ್ಸರ್ ನನಗಿಲ್ಲಪ್ಪ, ನನಗೇನು ಇಲ್ಲ ಅಂದ್ರೆ ಇರುತ್ತೆ ಒಳಗಡೆ ಅಷ್ಟೇ. ಮತ್ತೆ ಏನಿಲ್ಲ ಅಂದ್ರೆ ಯಾಕೆ ಟೆಸ್ಟ್ ಮಾಡಬೇಕು? ಅಷ್ಟೇ. ಯಾರಿಗೂ ಏನೂ ಆಗ್ತಿಲ್ಲ, ಯಾರೂ ಸಾಯ್ತಿಲ್ಲ ಅಂದ್ರೆ ಯಾಕೆ ಸುಮ್ಮನೆ ಟೆಸ್ಟ್ ಮಾಡಿ ಸಾಯ್ತೀರಿ? ಬಿಟಾಕಿ, ದುಡ್ಡು ಖರ್ಚು ಮಾಡಬೇಡಿ, ವೇಸ್ಟ್ ಬಾಡಿಗಳು ಬಿಡ್ಬಿಡಿ. ಆ ದುಡ್ಡನ್ನೆಲ್ಲ ಏನಾದ್ರು ಬೇರೆ ಯೂಸ್ ಮಾಡ್ಕೊಳ್ಳಿ, ಕಾಸಿಲ್ಲದೆ ಇದ್ದರೆ. ಯಾವ್ದಾರು ಇನ್ನೊಂದು ಗ್ಯಾರಂಟಿನಾದ್ರು ಕೊಟ್ಕೊಳ್ಳಿ.
ಇದು ಓಲ್ಡ್ ರೋಗ ಸರ್ಕಾರಗಳಿಗೆ. ಸಾವನ್ನು ಗೌರವಯುತವಾಗಿ ಅದು ಸಾವು ಅಂತ ಹೇಳುವಂತಹ ದೊಡ್ಡ ಮನಸ್ಸಿಲ್ಲದೆ ಇದ್ದವರುಗಳು ನೀವುಗಳು. ಮುಚ್ಚಿಡೋದು ಇದು ಅಯೋಗ್ಯತನ ನನ್ನ ಪ್ರಕಾರದಲ್ಲಿ. ಯಾವುದೇ ಸರ್ಕಾರಕ್ಕೆ ಹಿಂದಿನ ಸರ್ಕಾರದಲ್ಲೂ ಈ ಆರೋಪ ಇತ್ತು. ಕರೋನಾ ಬಂದಾಗ ಸರಿಯಾದ ನಂಬರ್ ಸಾವನ್ನು ಮುಚ್ಚಿಡ್ತಾ ಇದ್ದೀರಿ ಅಂತ ನೀವೇ ಬಡ್ಕೊಂಡು ಸಾಯ್ತಾ ಇದ್ರಿ. ಆ ಟೈಮಲ್ಲಿ ಸಾವು ಮುಚ್ಚಿಡ್ತಿದ್ದಾರೆ ಅಂತ. ಈಗೇನು ಏನು ಹಂಗಾರೆ ನಿಮ್ಮ ಬಾಯಲ್ಲಿ ಏನಿದೆ? ಈಗ ಏನಾದ್ರು ಮಾಡ್ಕೊಳ್ಳಿ. ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಜಾತ್ಯತೀತ ಜಪವನ್ನು ಕಾಂಗ್ರೆಸ್ಸು ಜೋರು ಮಾಡ್ಕೊಂಡಿದೆ. ಯಾವತ್ತು ಮಾಡಿರಲಿಲ್ಲ. ಅದೇ ಅದು ಹೆಂಗೆ ಜಾತ್ಯತೀತ ಆಗುತ್ತೆ? ಸಾಫ್ಟ್ ಹಿಂದುತ್ವ ಎಲ್ಲ ಹೋಯ್ತವಾಗ. ಹೌದು. ಅದು ಸಾಫ್ಟ್ವೇರ್ ಏನೋ ಒಂದು ಮಾಡಲಿ ಬಿಡಿ. ಅದು ಅವ್ರವ್ರದ್ದು ಐಡಿಯಾಲಜಿಕಲ್ ರೀಸನ್ಸು. ಭಾರತದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಧಿಕಾರದಲ್ಲಿದ್ದವರು ಅದನ್ನು ಕಡೆಗಣಿಸ್ತಾ ಇದ್ದಾರೆ. ಅದನ್ನು ಹೇಳ್ತಾ ಅದನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಸಮಾಜದಲ್ಲಿ ಧ್ರುವೀಕರಣ ಹೆಚ್ಚಿಸ್ತಿದ್ದಾರೆ ಅಂತೆಲ್ಲ ಅವರು ಸೋನಿಯಾ ಗಾಂಧಿಯವರು ಹೇಳಿದ್ದಾರೆ. ಸರಿ, ಇನ್ನು ಲೋಕಸಭಾ ಚುನಾವಣೆಗೆ ಹತ್ತದಲ್ಲಿ ಆಂಧ್ರ ಅಸೆಂಬ್ಲಿ ಚುನಾವಣೆ ಇನ್ನೂ ನಡೆಯುತ್ತಾಗ ಜೊತೆಯಲ್ಲಿ ಅಲ್ಲಿಯ ಜಗನ್ ರೆಡ್ಡಿ ಅವರ ಸೋದರಿ ಶರ್ಮಿಳಾ ತಮ್ಮ ಪಕ್ಷನ ಕಾಂಗ್ರೆಸ್ಸಲ್ಲಿ ವಿಲೀನ ಮಾಡಿದ್ದಾರೆ. ಬೇರೆ ದಾರಿ ಏನಿರಲಿಲ್ಲ ಆಕೆಗೆ. ಇನ್ನು ತೆಲಂಗಾಣಲ್ಲಿ ಟ್ರೈ ಮಾಡಿದ್ರು. ಕಾಂಗ್ರೆಸ್ನವ್ರು ನೀವು ಬಗ್ಗದೇ ಇದ್ರೆ 130 ಸೀಟ್ಗೋ 216 ಸೀಟ್ಗೋ 86 ಸೀಟ್ಗೋ ಹಾಕ್ಬಿಡ್ತೀನಿ ಅಂತ ಎದುರಿಸಿದ್ರು. ಯಾರೂ ಎದುರ್ಕೊಳ್ಳಿಲ್ಲ. ಆಮೇಲೆ ನಾನು ಅಲ್ಲಿ KCR ಸೋಲಿಸ್ಬೇಕು ಅನ್ನೋ ಕಾರಣ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹಿಂದಕ್ಕೆ ಹೋದರು. ಯಾಕಂದರೆ ಅದು ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ. ಈಗ ಇಲ್ಲಿಗೆ ಹೋಗಿದ್ದಾರೆ ಅವರು. ವಿಲೀನ ಅಷ್ಟೇ. ಅವ್ರಿಗೆ ಇನ್ಯಾವುದೋ ದಾರಿ ಇರಲಿಲ್ಲ. ದೊಡ್ಡದೊಂದು ರಾಷ್ಟ್ರೀಯ ಪಕ್ಷದ ಒಳಗಡೆ ಛತ್ರಿ ಒಳಗೆ ಸೇರ್ಕೊತಿದ್ದಾರೆ ಅಷ್ಟೇ. ಇನ್ಯಾಂಥದ್ದು ಇಲ್ಲ. ಎಸ್. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಗೇರಮರಡಿ ಗೊಲ್ಲರಹಟ್ಟಿಯಲ್ಲಿ ಅಸ್ಪೃಶ್ಯತೆ ಇನ್ನು ಜೀವಂತವಾಗಿದೆ. ಗೊಲ್ಲರಹಟ್ಟಿಗೆ ಹೋದ ದಲಿತ ಯುವಕನ ಮೇಲೆ ಯಾದವ ಸಮಾಜದವರು ಹಲ್ಲೆ ಮಾಡಿ ದಂಡ ವಿಧಿಸಿದ್ದಾರೆ. ಜೆಸಿಬಿ ಚಾಲಕ ಮಾರುತಿ ಮೇಲೆ ಹಲ್ಲೆ ನಡೆಸಿದ್ದು ಆತನ ಕೈಗೆ ಚಾಕುವಿಂದ ಇರಿಯಲಾಗಿದೆ. ಕೆಲವರು ದೇವಸ್ಥಾನಕ್ಕೂ ನುಗ್ಗೋದಕ್ಕೆ ಪ್ರಯತ್ನವನ್ನು ನಡೆಸಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ. ತಹಶೀಲ್ದಾರ್ ಮತ್ತು ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಗೊಳ್ತು. ಇದು ತಪ್ಪು. ಯಾರು ಮಾಡಿದ್ರೂ ಸರಿ, ಯಾರು ಬೇಕಾದ್ರೂ ಆಗಿರಲಿ. ಯಾದವರು ಮಾಡಿದ್ರೋ, ಗೊಲ್ಲರು ಮಾಡಿದ್ರೋ, ಬ್ರಾಹ್ಮಣರು ಮಾಡಿದ್ರೋ, ಲಿಂಗಾಯತರು ಮಾಡಿದ್ರೋ, ಗೌಡ್ರು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಇದು ರಾಂಗು. ಈ ಮನೋಸ್ಥಿತಿಯಿಂದ ಆಚೆಗೆ ಬರದಿದ್ದರೆ ಉಳಿಗಾಲವಿಲ್ಲ. ಭಾಳ ಸರಳವಾದದ್ದಿದು. ಇದರಿಂದ ಆಚೆ ಬರಲೇಬೇಕು. ಬರುವಂತೆಯೇ ಎಲ್ಲರೂ ಕೆಲಸ ಮಾಡಬೇಕು. ಇದು ಯಾರಿಗಾರು ಬೇಸರ ಆದರೆ ಆಗ್ಬೋದು. ಇಟ್ಸ್ ಓಕೆ. ಬೇಸರ ಆದರೆ ಆಗಲಿ. ಎಲ್ಲಿಯವರೆಗೆ ಈ ಮನೋಸ್ಥಿತಿಯನ್ನು ಬಿಟ್ಕೊಡೋಕ್ಕೆ ನಿಮ್ಮ ಕೈಲಿ ಸಾಧ್ಯವಿಲ್ಲವೋ ಅಲ್ಲಿಯವರೆಗೆ ನೀವು ಮಾತಾಡ್ತಿರುವ ಅಖಂಡ ಹಿಂದೂ ಸಮಾಜದ ನಿರ್ಮಾಣ ಸಾಧ್ಯವಿಲ್ಲ. ಹಾಗಾಗಿ ಯಾರು ಮಾಡಿದ್ರೂ ತಪ್ಪೆ. ಕಬಿನಿ ಹಿನ್ನೀರಿನಲ್ಲಿ ಒಂದು ಆನೆ ಕಾಣಿಸಿದೆ, ಮರಿ ಆನೆ. ಅದು ಗಾಯಗೊಂಡ್ಬಿಟ್ಟಿದೆ, ಕುಟ್ತಾ ಇದೆಯಂತೆ. ಯಾರೋ ಒಬ್ಬರು ಪ್ರವಾಸಿಗರು ಸರಿಯಾಗಿ ಹಿಡಿದಿದ್ದಾರೆ ಅದನ್ನು. ಅದಕ್ಕೆ ಯಾರೋ ಅರಣ್ಯ ಮಂತ್ರಿಗಳು ಕೇಳೋದಕ್ಕೆ ಅವರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ ಅಂತಂದಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸೋದು ಬಿಡೋದು ಆಮೇಲೆ ನೋಡೋಣ. ಅದನ್ನು ಅಧಿಕಾರಿಗಳ ಕೈಲಿ ಅದು ಹಿಂಡಲ್ಲಿರೋ ಆನೆ ಆಗಿರೋದ್ರಿಂದ ನಿಮ್ಮ ಯಾವ್ದಾದ್ರು ಮಾಡ್ರನ್ ಆಧುನಿಕವಾದ ಟೆಕ್ನಾಲಜಿ ತಂತ್ರಜ್ಞಾನ ಇದ್ದರೆ ಏನಾದ್ರು ಒಂದೊಂದು ಸಪ್ರೇಟ್ ಮಾಡಿ. ಯಾಕಂದರೆ ಅದನ್ನು ಸಪ್ರೇಟ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಅಷ್ಟು ಒಳ್ಳೇದಲ್ಲ ಅದನ್ನು ಸಪ್ರೇಟ್ ಮಾಡೋದು. ಅದು ಅಲ್ಲದೆ ಏನಾದ್ರು ತೊಂದರೆ ಇಲ್ಲದೆ ಮಾಡ್ಬೋದು ಅಂತ ತಜ್ಞರಿಗೆ ಸಲಹೆ ಕೊಟ್ಟರೆ ಏನಾದ್ರು ಮಾಡಿಕೊಡಿ. ಅಷ್ಟೇ, ಟ್ರೈ ಮಾಡಿ. ಬಿಕಾಸ್ ಹ್ಯೂಮನ್ ಇಂಟರ್ವೆನ್ಷನ್ ಅಷ್ಟು ಈಸಿ ಅಲ್ಲ ಆ ಥರದ ವಿಚಾರದಲ್ಲಿ. ಅದು ಸುಲಭ ಅಲ್ಲ ಅದು. ಹಾಗಾಗಿ ಅದನ್ನು ನೋಡಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಅದನ್ನು ಬಿಟ್ಬಿಟ್ಟು ಏನೇ ಇದ್ರು ನಮ್ಮ PCCF ಅವರಿಗೆ ವರದಿ ಕೊಡ್ತಾರೆ. ನೋಡಿ, ಅಲ್ಲಿ ಆಡಳಿತಾತ್ಮಕ ವಿಷಯ ಅವ್ರು ಕೊಡ್ತಾರೆ. ಅವ್ರು ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಮತ್ತೊಂದು ಏನಾದ್ರು. ಭಾರತ ನ್ಯಾಯ ಸಂಹಿತೆ ಅರಣ್ಯ ಮಂತ್ರಿ ಅದನ್ನೆಲ್ಲ ಮಾತಾಡಿದ್ದೇ ಫಸ್ಟ್ ತಪ್ಪು. ಸೇಮ್ ನ್ಯಾಚುರಲಿ ನಡೆಯೋ ಪ್ರಾಸೆಸ್ಗಳಿದ್ರಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ಗಳು ಕಡಿಮೆ. ನೀವು ಗುಂಪಿನಿಂದ ಮರ್ಯಾದೆನ ಬೇರೆ ಮಾಡೋದು ಅಷ್ಟು ಈಸಿ ಅನ್ಕೋಬಾರ್ದು ಯಾರೂ. ಸುಮ್ಮನೆ ನೋಡಿದವ್ರಿಗೆ ಅಯ್ಯೋ ಪಾಪ ಅನ್ಸುತ್ತೆ. ಹೌದು, ಇಲ್ಲ ಅನ್ನಲ್ಲ. ಆಮೇಲೆ ನಮ್ಮವ್ರು ಕೇಳ್ಬಿಟ್ಟು ಕೊಡಿ. ನೀನು ಡಾರ್ಕ್ ಟು ಪಾರ್ಟು ಅಲ್ಲಿ ಯಾವುದೋ ಪಾಪ ಅರ್ಜುನನ್ ಇದು ಮಾಡೋಕ್ಕೆ ಹೋದಾಗ ಏನೋ ಎಡವಾಟ್ ಮಾಡಿದಾಗ ಇನ್ಯಾವ ತಾಯಿಗೆ ಹೊಡೆದ್ಗಿಡ್ದು ಬಿಟ್ಟಾರ ಮೇಲೆ ನಂಬಕ್ಕೆ ಬರಲ್ಲ ಇವ್ರನ್ನ. ಎಸ್. ಭಾರತ ನ್ಯಾಯ ಸಂಹಿತೆಯಲ್ಲಿ ಹಿಟ್ ಅಂಡ್ ರನ್ ಕೇಸ್ಗಳ ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸಿರುವುದನ್ನು ವಿರೋಧಿಸಿ ದೇಶದ ವಿವಿಧೆಡೆ ಟ್ರಕ್ ಚಾಲಕರ ಪ್ರತಿಭಟನೆ ಇವತ್ತು ಕೂಡ ಮುಂದುವರಿತು. ರಸ್ತೆ ರೋಕೋ ರ್ಯಾಲಿಗಳು ನಡೆದವು. ಪರಿಣಾಮ ತೈಲ ಟ್ಯಾಂಕರ್ಗಳು ನಿಂತಲೇ ನಿಂತಿದ್ವು. ಏನಕ್ಕೆ ಸ್ಟ್ರೈಕ್ ನಡೀತಿದೆ ಅಂತ ನಂಗೆ ಅರ್ಥವಾಗ್ತಿಲ್ಲ.
ಶಿಕ್ಷೆ ಅಲ್ರಪ್ಪ, ಹಿಟ್ ಆ್ಯಂಡ್ ರನ್ ಕೇಸು, ಅದಕ್ಕೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಿದೆ. ಹೌದು, ನೀವು ಹಿಟ್ ಮಾಡಿ ರನ್ ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲು ನಾವು ತಪ್ಪು ಮಾಡೋದಕ್ಕೇನೆ ಇದು ಮಾಡ್ಕೊಡಿ. ಹಾಗಾದ್ರೆ ನೀವು ಮಾಡೋದಕ್ಕೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ 0 ಮಾಡಿಸ್ಕೊಂಬಿಡಿ. ಹಿಟ್ ಆ್ಯಂಡ್ ರನ್ ಎಲ್ಲರೂ ಮಾಡ್ಕೊಂಬಿಟ್ರೆ ಆಯ್ತಲ್ಲ. ಅವಾಗ ಇದು ಏನಕ್ಕೆ ಆಗ್ತಾ ಇದೆ ಅಂತ ನಂಗೆ ಅರ್ಥವೇ ಆಗ್ತಿಲ್ಲ. ಇದು ಇದನ್ನ ತಡಿಬೇಕು ಅಂತ ಶಿಕ್ಷೆ ಪ್ರಮಾಣ ಜಾಸ್ತಿ ಮಾಡಿರೋದು. ಹಿಟ್ ಆ್ಯಂಡ್ ರನ್ ಕೇಸ್ಗೆ ಶಿಕ್ಷೆ ಜಾಸ್ತಿ ಆಗಿರೋದಕ್ಕೂ ನಿಮಗೂ ಏನು ಸಂಬಂಧ? ನೀವು ಹಿಟ್ ಆ್ಯಂಡ್ ರನ್ ಮಾಡಬೇಡಿ. ಹಿಟ್ ಆದರೂ ಅದಕ್ಕೆ ಬೇಕಾದ ಮೂಲಭೂತ ಜವಾಬ್ದಾರಿಯನ್ನು ತೋರಿಸಿದ್ರೆ ಆಯ್ತಪ್ಪ. ಹೌದು, ನಾನು ತಪ್ಪಿಸ್ಕೋತೀನಿ, ಶಿಕ್ಷೆನೂ ಆಗಬಾರ್ದು. ದೇವರೇ ಕಾಪಾಡಬೇಕಪ್ಪ. ಹಿಂಗಾದರೆ ಇದು ಕೊಲೆ ಪ್ರಮಾಣ ಜಾಸ್ತಿ ಆಯಿತು ಶಿಕ್ಷೆ. ಇನ್ಮೇಲೆ ಮ್ಯಾಕ್ಸಿಮಮ್ ಅಂದರೆ 24 hours ಅಪ್ಪ ಕೊಲೆ. ಹೌದಾ ಸರ್? ಆಮೇಲೆ ದರೋಡೆ, ಅದು ದರೋಡೆಗೆ ಒಂದು 10 hours ಸಾಕು. ಆಮೇಲೆ ಇದು ಲಂಚ, ಹೇಸಿಗೆ ತಿನ್ನೋದಕ್ಕೆ ಅದಕ್ಕೊಂದು 5 minutes ಸಾಕು ಬಿಡಿ ಸರ್. 5 minutes ಸ್ಟೇಷನಲ್ಲಿ ಕೂರಿಸಿ 5 minutes ಆದಮೇಲೆ ಹೋಗಪ್ಪ ಅಂತ ಕಳಿಸ್ಬಿಡ್ಬೇಕು. ಇದೇನೋ ದೇಶ ಅಂದರೆ? ಹಿಟ್ ಆ್ಯಂಡ್ ರನ್ಗೆ ಯಾಕೆ ಹೆದರ್ಕೋತಾ ಇದ್ದಾರೆ? ಮಾಡೋರು ಹೆದರ್ಕೋಬೇಕು ಅದಕ್ಕೆ. ಹೌದು.